ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಮಡಿಕೇರಿ ನಗರದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ 36ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮುಂಜಾನೆಯಿಂದಲೇ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ ಇತ್ಯಾದಿ ಸೇವೆ ನಡೆಯಿತು. ನಂತರ ನಿರ್ಮಾಲ್ಯ ವಿಸರ್ಜನೆ, ಉಷಾ ಪೂಜೆ, ಮುತ್ತಪ್ಪ ಮತ್ತು ಸುಬ್ರಹ್ಮಣ್ಯ ದೇವರ ಪೂಜೆ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ, ಕ್ಷೀರಾಭಿಷೇಕ, ಭಸ್ಮಾಭಿಷೇಕ, ಎಳನೀರ ಅಭಿಷೇಕ, ಪುಷ್ಪಾರ್ಚನೆ, ತುಲಾಭಾರ ಸೇವೆ ಜರುಗಿತು. ಬಳಿಕ ಶ್ರೀ ಕುಟ್ಟಿ ಚಾತನ್ ವೆಳ್ಳಾಟಂ, ಮುತ್ತಪ್ಪ ವೆಳ್ಳಾಟಂ, ಶ್ರೀ ಪೋದಿ ದೇವರ ವೆಳ್ಳಾಟಂ ಹಾಗೂ ಶ್ರೀ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ, ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯಿತು. ಮಕರ ಸಂಕ್ರಾಂತಿಯ ವಿಶೇಷ ದಿನವಾದ ಇವತ್ತು ನಮ್ಮ ಮುತ್ತಪ್ಪ ದೇವರ ಸನ್ನಿಧಾನದಲ್ಲಿ ಬೆಳಗಿನಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಅದರಲ್ಲಿ ಮುತ್ತಪ್ಪ ದೇವರ ವೆಳ್ಳಾಟಂ ಹಾಗೂ ಕುಟ್ಟಿಚಾತನ್ ವೆಳ್ಳಾಟಂ, ಗುಳಿಗ ವೆಳ್ಳಾಟಂ ಹಾಗೂ ಪೋದಿ ದೇವರ ವೆಳ್ಳಾಟಂ ಬೆಳಗಿಂದಲೇ ನಡೀತಾ ಇದೆ. ಆದರೆ ಈಗ ಮಧ್ಯಾಹ್ನದ ಹೊತ್ತಿಗೆ ಅಯ್ಯಪ್ಪ ದೇವರ ಉತ್ಸವ ಮೂರ್ತಿ ನಡೀತಾ ಇದೆ. ಹಾಗೆ ಆಮೇಲೆ ಉತ್ಸವ ಮೂರ್ತಿಯ ಕಾರ್ಯಕ್ರಮ ಮುಗಿದ ನಂತರ ಈ ವಿಶೇಷ ಪೂಜೆ ನಡೆಯಲಿದೆ. ಮಹಾಮಂಗಳಾರತಿ ನಡೆದು ಸರ್ವ ಭಕ್ತರಿಗೂ ಕೂಡ ಅನ್ನ ಸಂತರ್ಪಣೆ ನಡೆಯಲಿದೆ. ನಂತರ ಸಾಯಂಕಾಲ ಕೂಡ ರಂಗಪೂಜೆ ನಡೆಯಲಿದೆ. ಹಾಗೆ ಬೆಳಗಿಂದ ಸಾಯಂಕಾಲವರೆಗೆ ಇವತ್ತು ಪೂಜೆ ಕೈಂಕರ್ಯಗಳು ನಡೀತಾ ಇದೆ. ಹಾಗೆ ಹೆಚ್ಚಿನ ಕೊಡಗಿನ ಭಕ್ತಾಭಿಮಾನಿಗಳು ಬಂದು ಸಹಕರಿಸುತ್ತಿದ್ದಾರೆ. ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಸಂಜೆ ಭಜನೆ, ಅಲಂಕಾರ ಪೂಜೆ ಮತ್ತು ಪಡಿಪೂಜೆ ಹಾಗೂ ರಾತ್ರಿ ದೀಪಾರಾಧನೆ ಹಾಗೂ ಪ್ರಸಾದ ವಿತರಣೆ ನೆರವೇರಿತು. ನಗರದ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ, ಪ್ರಾರ್ಥನೆಯನ್ನು ಸಲ್ಲಿಸಿದರು. ಮಕರ ಸಂಕ್ರಾಂತಿಯನ್ನು ಸೂರ್ಯನ ಹಬ್ಬ ಅಂತೇಳಿ ಕರೀತೇವೆ. ಇದೊಂದು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಪ್ರಾಕೃತಿಕ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಹಬ್ಬ ಕೂಡ ಹೌದು. ಜ್ಯೋತಿಷಾಸ್ತ್ರದಲ್ಲಿ ಹೇಳುವುದಾದರೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ಪ್ರವೇಶಿಸುವಂಥ ಪರ್ವಕಾಲ ಉತ್ತರಾಯಣ. ಬಹುಶಃ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಹಿಂದೂಗಳಿಗೆ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಸಮಯ. ಮಹಾಭಾರತದಲ್ಲಿ ನಾವು ಕಂಡು ಬಂದ ಹಾಗೆ ಭೀಷ್ಮಾಚಾರ್ಯರು ಕೂಡ ತನ್ನ ಪ್ರಾಣವನ್ನು ಬಿಡಲಿಕ್ಕೆ ಉತ್ತರಾಯಣವನ್ನು ಕಾದಿದ್ರು ಅಂತ ಹೇಳ್ತಕ್ಕಂಥ ನಾವು ಕೇಳಿದ್ದೇವೆ. ಹಾಗಾಗಿ ನಾವು ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆಚರಿಸ್ತೇವೆ. ಕೇರಳದ ಶಬರಿಮಲೆಯಲ್ಲಿ ಯಾವ ದಿವಸ ಆಚರಿಸ್ತಾರೋ ಅದೇ ರೀತಿ. ಬಹುಶಃ ಸರ್ಕಾರಿ ರಜೆ ನಾಳೆ ಇದೆ 15ನೇ ತಾರೀಕಿಗೆ, ಆದರೆ ಇವತ್ತು ನಾವು 14 ತಾರೀಕು, ಯಾಕೆಂದರೆ ಕೇರಳದ ಶಬರಿಮಲೆ ಇವತ್ತೇ ಮಕರ ಸಂಕ್ರಾಂತಿ ಆಚರಿಸ್ತಾರೆ. ಆ ದಿವಸವನ್ನೇ ಕೂಡ ನಾವು ಇಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿನ ಆಚರಣೆ ಮಾಡ್ತಾ ಇದ್ದೇವೆ. ಈ ಹಬ್ಬದ ಪ್ರಯುಕ್ತ ನಿನ್ನೆಯಿಂದಲೇ ನಾವು ಹಲವಾರು ಪೂಜೆಗಳನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ನಿನ್ನೆ ಗಣಪತಿಯ ಒಂದು ಪ್ರಾರ್ಥನೆಯೊಂದಿಗೆ ನಿನ್ನೆ ಹಬ್ಬವನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಬೆಳಗಿಂದ ಅಷ್ಟಾಭಿಷೇಕ, ದೇವರ ಅಲಂಕಾರ ಪೂಜೆ ಹಾಗೂ ಬಂದ ಎಲ್ಲ ಭಕ್ತರಿಗೂ ಕೂಡ ಎಳನೀರಾಭಿಷೇಕ ಮತ್ತು ಕ್ಷೀರಾಭಿಷೇಕದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ದೇವರ ಕ್ಷೇತ್ರ ಪ್ರದಕ್ಷಿಣೆ ಕೂಡ ಮುಗಿದಿದೆ. ಅನ್ನ ಸಂತರ್ಪಣೆ ಕೂಡ ಈಗಾಗಲೇ ಸಹಸ್ರಾರು ಭಕ್ತರು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ನಡೀತಾ ಇದೆ. ಇನ್ನು ಸಂಜಿನ ಕಾರ್ಯಕ್ರಮ ಇದೆ, ಸಂಜೆ ಪಡಿಪೂಜೆ ಇದೆ. ಅದೇ ರೀತಿ ಇಲ್ಲಿಯ ಮುತ್ತಪ್ಪ ಮಹಿಳಾ ವೇದಿಕೆ ಮತ್ತು ಕೋದಂಡರಾಮ ಮಹಿಳಾ ವೇದಿಕೆ ಮತ್ತು ವಾಸವಿ ಮಹಿಳಾ ವೇದಿಕೆಯವರಿಂದ ಭಜನಾ ಕಾರ್ಯಕ್ರಮ ನಡೆಯುತ್ತೆ.
നമ്മുടെ യാത്രകാലം പുരുഷാദരം എല്ലാവരും കാവേരി മുഖമുറുക്ക പാമ്പത്തോടാറിയപ്പെട്ടു പടയാതുള്ള നാളത്തിൽ ഒത്തിരി വ്യക്തികൾ മുறை കണ്ടു പേര് കൊണ്ടു അഭിപ്രപ്പെട്ട കണ്ടോട് കണ്ടാവും ದೇವಸ್ಥಾನದ ಕಾಂಪೌಂಡ್ ಹೊರಗೆ ಪ್ಲೇಟ್ನ ತೊಳೆದು ಅಲ್ಲಿ ಆಯಿಲ್ ಫ್ಯಾಕ್ಟ್ರಿ ಬಳಿ ಎಲ್ಲ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸಿ ಯಾರು ಕೂಡ ನೂಕು ನುಗ್ಗಿ ಅನ್ನಪ್ರಸಾದ ವಿತರಣೆ ಶ್ರೀ ಅಯ್ಯಪ್ಪ ದೇವರಿಗೆ ಅಭಿಷೇಕ ಮಾಡಿದಂತಹ ಪ್ರಸಾದ ಕೂಡ ಕೌಂಟರ್ ಬಳಿ ನಡೆಯುತ್ತದೆ. 51 ರು ಕೊಟ್ಟು ಶ್ರೀ ಅಯ್ಯಪ್ಪ ದೇವರ ಪ್ರಸಾದವನ್ನು ಕೂಡ ಪಡೆಯಬಹುದು. ಅದೇ ರೀತಿ ಅಯ್ಯಪ್ಪ ಸ್ವಾಮಿಯ ಅರವಣ ಪ್ರಸಾದ